ಮಾವಿನ ತೋರಣನ ಯಾಕೆ ಕಟ್ಟಬೇಕು, ಕಟ್ಟಿದ ಮೇಲೆ ಎಷ್ಟು ದಿನಕ್ಕೆ ಅದನ್ನು ಬಿಚ್ಚಬೇಕು, ಇದ್ರ ಬಗ್ಗೆ ಸಣ್ಣದೊಂದು ಮಾಹಿತಿ ತಿಳ್ಕೊಳ್ಳೋಣ. ನನ್ನ ಹಿರಿಕರು ಹೇಳ್ಕೊಟ್ಟಿದ್ದಂಥ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಗೊತ್ತಿದ್ದಲ್ಲಿ ನನಗೆ ತಿಳಿಸಿ, ನಾನು ಕಲ್ತ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಾವಿನ ಎಲೆನ ಅಂಗಡಿಯಿಂದ ತೊಗೊಂಡು ಬರ್ತೀವಿ. ಅದು ರೋಡ್ ಬದಿಲೆಲ್ಲ ಇಟ್ಬಿಟ್ಟಿರ್ತಾರೆ ಹಬ್ಬಗಳಲ್ಲಿ. ಆವಾಗ ನಾವು ಏನು ಮಾಡ್ತೀವಿ, ತಂದು ಹಾಗೆ ಕಟ್ತೀವಿ. ಖಂಡಿತವಾಗ್ಲೂ ಆ ರೀತಿ ತಪ್ಪನ್ನು ನಾವು ಮಾಡಬಾರ್ದು. ತಂದ ಕೂಡಲೇ ಒಂದು ಬಕೆಟು ನೀರಿಟ್ಟು, ಅಲ್ಲಿ ಹುಳನೂ ಇರುತ್ತೆ ಮತ್ತು ಎಲೆ ಎಲ್ಲ ಒಣಗೋಗಿರೋದು, ಕಿತ್ತೋಗಿರೋದು, ಈ ರೀತಿ ಅನೇಕ ಎಲೆಗಳು ಇರುತ್ತೆ. ಅದನ್ನೆಲ್ಲ ಶುದ್ಧ ಮಾಡಿ ಒಂದು ಕಡೆ ನೀಟಾಗಿ ಒಂದು ನೀರು ಫಸ್ಟು ತಂದು ಕೂಡಲೇ ಅದು ಬಾಡ್ಕೊಂಡ್ಬಿಡುತ್ತೆ, ಕಟ್ಟೋಷ್ಟರಲ್ಲೆಲ್ಲ ಹಾಳಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಮೊದಲು ತಂದು ಕೂಡಲೇ ನಾವು ಒಂದು ಬಕೆಟು ನೀರನ್ನಿಟ್ಟು ಆ ಬಕೆಟಿಗೆ ಈ ಮಾವಿನ ಎಲೆಗಳನ್ನೆಲ್ಲ ಹಾಕ್ಬಿಡ್ಬೇಕು. ಯಾವಾಗ ಖಂಡಿತವಾಗ್ಲೂ ಒಣಗಲ್ಲ. ಯಾಕಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ಬೇಗನೆ ಒಣಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ನೀರಲ್ಲಿ ಮತ್ತು ತೊಳೆದಂಗೆ ಆಗುತ್ತೆ. ಧೂಳು ಇರುತ್ತೆ, ತಂದು ರೋಡಲ್ಲಿ ಹಾಗೆ ಹಾಕ್ಬಿಟ್ಟಿರ್ತಾರೆ. ಅದನ್ನು ತಂದು ನಾವು ಕಟ್ಟೋದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ತಂದು ಅದನ್ನು ನೀಟಾಗಿ ಒಂದು ಬಕೆಟಲ್ಲಿ ನೀರು ತುಂಬಿಸಿ ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೀರು ಮುಳುಗೋ ಹಂಗೆ ಹಾಕಿದ್ರೆ ಅದು 3-4 ದಿನ ಒಣಗೋದೇ ಇಲ್ಲ. ಅದೇ ತಂದು ಕೂಡಲೇ ನಾವು ಕಟ್ತೀವಿ. ಆದರೆ ಸ್ವಲ್ಪ ಲೇಟ್ ಆಯಿತು ಅನ್ನೋದಿದ್ರೆ ಈ ರೀತಿ ನೀವು ಮಾಡೋದು ತುಂಬಾ ಒಳ್ಳೆಯದು. ನೀರು ಈ ರೀತಿ ನೋಡಿ ಕ್ಲೀನಾಗಿ ನಾನು ನೀರೊಳಗಡೆ ಹಾಕಿದ್ದೀನಿ. ಬೇವಿಂದು ಅಷ್ಟೇ, ಅದಕ್ಕೆ ಹಾಕಿ ತುರುಕಬಾರ್ದು. ನೋಡಿ, ಹೂವು ಇದೆ, ಎಲೆ ಎಲ್ಲ ಇಷ್ಟು ಮುದ್ದಾಗಿದೆ. ಇದನ್ನು ನಾವು ಸುಮ್ಮನೆ ಆ ಬೇರಿಗೆ ಇದೊಂಚೂರು ಟಚ್ ಆಗೋಂಗೆ ಇಟ್ಬಿಟ್ರೆ ಸಾಕು, ಅದು ಬಾಡ್ಕೊಳ್ಳಲ್ಲ. ಇವಾಗ ನೋಡಿ, ಮಾವಿನ ಎಲೆನ ಈ ರೀತಿ ನಾವು ಕಟ್ಟಿ ನಾವು ಆವಾಗಲೇ ಹೂವು ಹಾಕ್ಬಿಡೋದು, ಗೆಜ್ಜೆ ವಸ್ತ್ರ ಹಾಕೋದು ಮಾಡಬಾರ್ದು. ಗೆಜ್ಜೆ ವಸ್ತ್ರ ಮತ್ತು ಹೂವನ್ನು ಪೂಜೆ ಮಾಡೋ ಟೈಮಲ್ಲಿ ನಾವು ಹಾಕಬೇಕಾಗುತ್ತೆ. ತಕ್ಷಣ ಕೆಲವರಂತೂ ಅದೇ ಟೈಮಲ್ಲಿ ಎಲ್ಲ ಹಾಕಿ ಮುಗಿಸ್ತಾರೆ. ದಯವಿಟ್ಟು ಹಾಗೆ ಮಾಡಬಾರ್ದು. ಅದಾದ ನಂತರ ಪೂಜೆ ಎಲ್ಲ ಆದಮೇಲೆ ನಾವು ರಾಮನವಮಿವರೆಗೂ ಮಾವಿನ ಎಲೆ ತೋರಣನ ತೆಗಿಬಾರ್ದು. ಇದು ನನ್ನ ಹಿರಿಕರು ಹೇಳ್ಕೊಟ್ಟಿದ್ದು. ರಾಮನ ಪೂಜೆ ಮಾಡೋವರೆಗೂ ಈ ಹಸಿರು ಮಾವಿನ ಎಲೆ ತೆಗಿಬಾರ್ದು.